ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಎನ್ವಿಡಿಯಾ ಆಡ್ ಆನ್ ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಆ ಹೊಸ ಎನ್ವಿಡಿಯಾ ಆಡ್ ಆನ್ ಯಾವ್ದಪ್ಪ ಅಂತಂದ್ರೆ ಟೈಪ್ ಟಾಕ್ ಎಐ, TYPE ಟೈಪ್ TILK ಟಾಕ್ AI. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇನ್ನೂ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ಟೈಪ್ ಟಾಕ್ AI ಎನ್ವಿಡಿಯಾ ಆಡ್ ಆನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಕೂಡ ಒಂದು AI ಬೇಸ್ಡ್ ಎನ್ವಿಡಿಯಾ ಆಡ್ ಆನ್. ಈ ಆಡ್ ಆನ್ ಇಂದ ನಮಗೆ ಏನೆಲ್ಲ ಪ್ರಯೋಜನ ಅಂತ ತಿಳ್ಕೊಳ್ಳೋದಾದ್ರೆ, ಇದು ಕೂಡ ಒಂದು ಸ್ಮಾರ್ಟ್ ವಾಯ್ಸ್ ಟೈಪಿಂಗ್ ಎನೇಬಲ್ ಆಗಿರ್ತಕ್ಕಂಥ ಎನ್ವಿಡಿಯಾ ಆಡ್ ಆನ್. ಸ್ನೇಹಿತರೆ, ಇಲ್ಲಿ ಕೇವಲ ವಾಯ್ಸ್ ಟೈಪಿಂಗ್ ಮಾತ್ರ ಅಲ್ಲ, ಈ ಆಡ್ ಆನ್ ಇಂದ ನಾವು ಇನ್ನೂ ಏನೆಲ್ಲ ಪ್ರಯೋಜನ ಪಡ್ಕೋಬಹುದು ಅಂತಂದ್ರೆ ಆಟೋಮೆಟಿಕ್ ಇಮೋಜಿ ಮತ್ತೆ ಇನ್ಸ್ಟಂಟ್ ಟ್ರಾನ್ಸ್ಲೇಟ್. ಸೊ ಇನ್ಸ್ಟಂಟ್ ಟ್ರಾನ್ಸ್ಲೇಟ್ ಅಂತಂದ್ರೆ ಭಾಷೆ ಕಲಿಯೋರಿಗೆ ತುಂಬಾ ಇದು ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತಂದ್ರೆ, ಈಗ ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಅದು ಇಂಗ್ಲಿಷ್ ಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿ ನಾವು ಭಾಷೆ ಕಲಿಯೋರಿಗೆ ತುಂಬಾ ಪ್ರಯೋಜನ ಅಂತ ಹೇಳ್ಬೋದು. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಟೈಪ್ ಟಾಕ್ AI ಎನ್ವಿಡಿಯಾ ಆಡ್ ಆನ್ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಈ ಆಡ್ ಆನ್ ಇನ್ಸ್ಟಾಲ್ ಆಗೋದಕ್ಕೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇಂಟರ್ನೆಟ್ ಗೆ ಕನೆಕ್ಟ್ ಆಗಿರಬೇಕು. ಹಾಗೆ ಈ ಆಡ್ ಆನ್ ಸ್ಟೋರ್ ಅಲ್ಲಿ ಅವೈಲೇಬಲ್ ಇಲ್ಲ. ಈ ಆಡ್ ಆನ್ ಬೇಕಾಗಿದ್ದಲ್ಲಿ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಎಲ್ಲರೂ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ನಾನು ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. Sagar 1 of 8. Location, Sagar Tooltip, Sagar File Explorer, Items View List, Contacts Not Selected Row 1 Column 1 of 13, Sagar Tab Selected 1 of 1. ಸ್ನೇಹಿತರೆ, ಇವಾಗ ಯೂಸರ್ ಫೈಲ್ ಫೋಲ್ಡರ್ ಓಪನ್ ಆಗಿದೆ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. D, Desktop, D, Documents Column 3 of 13. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items View List, Balabolka Not Selected 1 of 6. ಸ್ನೇಹಿತರೆ, ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಆಗಿದೆ. ನಾನೀಗ T ಪ್ರೆಸ್ ಮಾಡ್ತಾ ಇದ್ದೀನಿ. T ಫಾರ್ ಟೈಪ್ ಟಾಕ್. T, Type Talk AI 1.06 of 6. ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಟೈಪ್ ಟಾಕ್ ಎನ್ವಿಡಿಯಾ ಆಡ್ ಆನ್ ಮೇಲೆ ಇದೆ. ನಾನೀಗ ಇದನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on installation dialog. Are you sure you want to install this add-on? Only install add-ons from trusted sources. Add-on Type Talk AI Advanced Voice Typing and AI Assistant 1.0. Yes button Alt plus Y. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಎಸ್ ಬಟನ್ ಮೇಲೆ ಇದೆ. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Installing add-on dialog. Please wait while we restart NVDA dialog. Changes were made to add-ons. You must restart NVDA for these changes to take effect. Would you like to restart now? Yes button Alt plus Y. ಸ್ನೇಹಿತರೆ, ಇವಾಗ ಆಡ್ ಆನ್ ಇನ್ಸ್ಟಾಲ್ ಆಯ್ತು. ಇವಾಗ ಎನ್ವಿಡಿಯಾ ರೀಸ್ಟಾರ್ಟ್ ಕೇಳ್ತಾ ಇದೆ. ಈಗ ನಮ್ಮ ಫೋಕಸ್ ಆಲ್ರೆಡಿ ಎಸ್ ಬಟನ್ ಮೇಲೆ ಇದೆ. ನಾನೀಗ ಈ ಬಟನ್ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Loading NVDA. Please wait. ಸ್ನೇಹಿತರೆ, ಇವಾಗ ಟೈಪ್ ಟಾಕ್ ಎನ್ವಿಡಿಯಾ ಆಡ್ ಆನ್ ಯೂಸ್ ಮಾಡೋದಕ್ಕಿಂತ ಮೊದಲು ಇಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಇದೆ. ಆ ಸೆಟ್ಟಿಂಗ್ಸ್ ನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ಎನ್ವಿಡಿಯಾ ಮೆನು ಓಪನ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಮತ್ತೆ ಎನ್ ಕೀ ಪ್ರೆಸ್ ಮಾಡೋದ್ರ ಮೂಲಕ NVDA menu. ಸ್ನೇಹಿತರೆ, ಇವಾಗ ಎನ್ವಿಡಿಯಾ ಮೆನು ಓಪನ್ ಆಗಿದೆ. ನಾನು ಇವಾಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Preferences sub menu P. ಓಕೆ ಫ್ರೆಂಡ್ಸ್, ಪ್ರೆಫರೆನ್ಸಸ್ ಸಬ್ ಮೆನು. ನಾನೀಗ ರೈಟ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings S1 of 4. ಓಕೆ ಫ್ರೆಂಡ್ಸ್, ಸೆಟ್ಟಿಂಗ್ಸ್. ನಾನೀಗ ಸೆಟ್ಟಿಂಗ್ಸ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NVDA settings. General. Normal configuration. Dialog. Categories. List Alt plus C. General 1 of 22. ಸ್ನೇಹಿತರೆ, ಇವಾಗ ಎನ್ವಿಡಿಯಾ ಸೆಟ್ಟಿಂಗ್ಸ್ ಓಪನ್ ಆಗಿದೆ. ನಾನೀಗ T ಪ್ರೆಸ್ ಮಾಡ್ತಾ ಇದ್ದೀನಿ. T ಫಾರ್ ಟೈಪ್ ಟಾಕ್. T. Type Talk AI 18 of 22. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಟೈಪ್ ಟಾಕ್ ಮೇಲೆ ಇದೆ. ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Type Talk AI property page. Voice input settings grouping. Input language. Combo box Afrikaans collapsed. ಸ್ನೇಹಿತರೆ, ಇದು ವಾಯ್ಸ್ ಇನ್ಪುಟ್ ಲ್ಯಾಂಗ್ವೇಜ್ ಅಂದ್ರೆ ನಾವು ಯಾವ ಭಾಷೆಯಲ್ಲಿ ಮಾತಾಡ್ತೀವೋ ಆ ಭಾಷೆನ ಇಲ್ಲಿ ಫಸ್ಟ್ ಸೆಟ್ ಮಾಡ್ಕೋಬೇಕು. ನಾನೀಗ ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. ಕನ್ನಡ ಸೆಟ್ ಮಾಡ್ಕೊಳ್ಳೋಣ. Kannada. ಓಕೆ ಫ್ರೆಂಡ್ಸ್, ಇವಾಗ ಕನ್ನಡ ಸೆಟ್ ಆಯ್ತು. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. AI processing logic grouping. Enable AI detection checkbox checked. ಸ್ನೇಹಿತರೆ, ಇದು AI ಎನೇಬಲ್ ಡಿಟೆಕ್ಷನ್ ಚೆಕ್ ಬಾಕ್ಸ್ ಚೆಕ್ ಇದೆ. ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Select AI model. Combo box GPT 5.1. Fast collapsed. ಸ್ನೇಹಿತರೆ, ಇಲ್ಲಿ ಸೆಲೆಕ್ಟ್ AI ಮಾಡೆಲ್ ಇದೆ. ಈ AI ಮಾಡೆಲ್ ಅಲ್ಲಿ GPT-5, GPT-4 ಮತ್ತೆ Gemini 3 ಎಲ್ಲ ಇದೆ. ಸೊ ಇಲ್ಲಿ ಎಲ್ಲಾ ಮಾಡೆಲ್ ಗಳು ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಇಲ್ಲಿ ಯಾವ್ದು ಬೇಕಾದ್ರೂ ಸೆಟ್ ಮಾಡ್ಕೋಬಹುದು. ಇದು ಡಿಫಾಲ್ಟ್ ಆಗಿ GPT 5.1 ಇದೆ. ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Translate to checkbox not checked. ಸ್ನೇಹಿತರೆ, ಇದು ಟ್ರಾನ್ಸ್ಲೇಟ್ ಟು ಚೆಕ್ ಬಾಕ್ಸ್. ನಾನು ಆಗಲೇ ಹೇಳಿದ್ನಲ್ಲ, ನಾವು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಕನ್ನಡದಲ್ಲಿ ಟೈಪ್ ಮಾಡ್ಕೊಳ್ಳುತ್ತೆ, ಕನ್ನಡದಲ್ಲಿ ಮಾತಾಡಿದ್ರೆ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ನಲ್ಲ. ಈ ಚೆಕ್ ಬಾಕ್ಸ್ ನ ಚೆಕ್ ಮಾಡ್ಕೊಂಡ್ರೆ ನಾವು ಟ್ರಾನ್ಸ್ಲೇಟ್ ತಗೋಬಹುದು. ಇದನ್ನ
ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Combo box English, US, collapsed. ಓಕೆ ಫ್ರೆಂಡ್ಸ್, ಇದು ಲ್ಯಾಂಗ್ವೇಜ್ ಕಾಂಬೋ ಬಾಕ್ಸ್. ಅಂದ್ರೆ ನಾವು ಟ್ರಾನ್ಸ್ಲೇಟ್ ಮಾಡುವಾಗ ಯಾವ ಭಾಷೆನ ಸೆಟ್ ಮಾಡ್ಕೋತೀವೋ ಆ ಭಾಷೆಗೆ ಇದು ಸೆಟ್ ಆಗುತ್ತೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add images checkbox not checked. ಸ್ನೇಹಿತರೆ, ನಾನು ಆಗ್ಲೇ ಹೇಳಿದ್ನಲ್ಲ, ಆಟೋಮೆಟಿಕ್ ಆಗಿ ಎಮೋಜಿನ ನಾವು ಇದರಲ್ಲಿ ಆಡ್ ಮಾಡಬಹುದು ಅಂತ. ಈ ಚೆಕ್ ಬಾಕ್ಸ್ ನ ಚೆಕ್ ಮಾಡ್ಕೊಂಡ್ರೆ ನಾವು ಆಟೋಮೆಟಿಕ್ ಆಗಿ ಎಮೋಜಿಸ್ ನ ಆಡ್ ಮಾಡಬಹುದು. ನಾನೀಗ ಈ ಎಮೋಜಿ ಚೆಕ್ ಬಾಕ್ಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space checked. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. About developer button. ಮತ್ತೆ ಟ್ಯಾಬ್ OK button. ಓಕೆ ಬಟನ್. ನನಗೆ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. ಸ್ನೇಹಿತರೆ, ಇವಾಗ ವಾಯ್ಸ್ ಟೈಪಿಂಗ್, ಎಮೋಜಿ ಮತ್ತೆ ಇನ್ಸ್ಟಂಟ್ ಟ್ರಾನ್ಸ್ಲೇಟ್ ಇವುಗಳನ್ನ ಯೂಸ್ ಮಾಡೋದಕ್ಕೆ ನಮ್ಮದೇ ಆದ ಕೀ ಸ್ಟ್ರೋಕ್ಸ್ ನ ಆಡ್ ಮಾಡಬೇಕು. ಇವರು ಡಿಫಾಲ್ಟ್ ಆಗಿ ಯಾವುದೇ ಕೀನ ಆಡ್ ಮಾಡಿರಲ್ಲ. ಸೊ ಈಗ ನಮಗೆ ಬೇಕಾದಂತಹ ಕೀಗಳನ್ನ ಆಡ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನು ಇವಾಗ NVDA ಮೆನು ಓಪನ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಮತ್ತೆ N ಕೀ ಪ್ರೆಸ್ ಮಾಡೋದ್ರ ಮೂಲಕ. NVDA menu. ಸ್ನೇಹಿತರೆ, ಇವಾಗ NVDA ಮೆನು ಓಪನ್ ಆಗಿದೆ. ನಾನೀಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Preferences sub menu P. ಓಕೆ ಫ್ರೆಂಡ್ಸ್, ಪ್ರೆಫರೆನ್ಸಸ್ ಸಬ್ ಮೆನು ನಾನೀಗ ರೈಟ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings S1 of 4. ಸ್ನೇಹಿತರೆ, ನಾನೀಗ ಅಪ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Input gestures N4 of 4. ಓಕೆ ಫ್ರೆಂಡ್ಸ್, ಇನ್ಪುಟ್ ಜೆಸ್ಚರ್ N. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Input gestures dialog. Tree view level 0 audio collapsed 1 of 27. ಸ್ನೇಹಿತರೆ, ಇವಾಗ ಇನ್ಪುಟ್ ಜೆಸ್ಚರ್ ಮೆನು ಓಪನ್ ಆಗಿದೆ. ನಾನೀಗ T ಪ್ರೆಸ್ ಮಾಡ್ತಾ ಇದ್ದೀನಿ. T ಫಾರ್ ಟೈಪ್ ಟಾಕ್. T text review collapsed 23 of 27 level 0. T tools collapsed 24 of 27 level 0. T touch screen collapsed 25 of 27 level 0. Type talk AI collapsed 26 of 27 level 0. ಓಕೆ ಫ್ರೆಂಡ್ಸ್, ಟೈಪ್ ಟಾಕ್ ಕೊಲ್ಯಾಪ್ಸ್. ನಾನೀಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ರೈಟ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Expanded 11 items. ಓಕೆ ಫ್ರೆಂಡ್ಸ್, ಇಲ್ಲಿ ಒಟ್ಟು 11 ಐಟಮ್ ಇದೆ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಏನೇನ್ ಬೇಕೋ ಅದಷ್ಟೇ ಕೀನ ನಾವಿಲ್ಲಿ ಆಡ್ ಮಾಡೋಣ. ನಾನೀಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 1 activates command layer collapsed 1 of 11. ಮತ್ತೆ ಡೌನ್. Change AI model 2 of 11 level 1. ಓಕೆ ಫ್ರೆಂಡ್ಸ್, ಚೇಂಜ್ AI ಮಾಡೆಲ್. ನಾನೀಗ ಇದರ ಮೇಲೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add button Alt plus A. ಓಕೆ ಫ್ರೆಂಡ್ಸ್, ಆಡ್ ಬಟನ್. ನನಗೆ ಆಡ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed unavailable. Tree view level 2 enter input gesture 1 of 1. ಸ್ನೇಹಿತರೆ, ಇವಾಗ ಆಡ್ ಇನ್ಪುಟ್ ಜೆಸ್ಚರ್ ಅಂತ ಇದೆ. ನಾನೀಗ ಇಲ್ಲಿ ಆಲ್ಟ್ ಕಂಟ್ರೋಲ್ ಮತ್ತೆ A ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಸ್ನೇಹಿತರೆ, ಇವಾಗ ಕಾಂಟೆಕ್ಸ್ಟ್ ಮೆನು ಓಪನ್ ಆಗಿದೆ. ನಾನೀಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. CTRL plus Alt plus A. Laptop keyboard C1 of 2. ಮತ್ತೆ ಡೌನ್. CTRL plus Alt plus A. Keyboard all layouts C2 of 2. ಓಕೆ ಫ್ರೆಂಡ್ಸ್, ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Input gestures dialog. Tree view CTRL plus Alt plus A. Keyboard all layouts 1 of 1 level 2. ಸ್ನೇಹಿತರೆ, ಇವಾಗ ಚೇಂಜ್ AI ಮಾಡೆಲ್ಗೆ ಕೀ ಸೆಟ್ ಆಯ್ತು. ಮತ್ತೆ ನಾನೀಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 1 change input language 3 of 11. ಓಕೆ ಫ್ರೆಂಡ್ಸ್, ಚೇಂಜ್ ಇನ್ಪುಟ್ ಲ್ಯಾಂಗ್ವೇಜ್. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add button Alt plus A. ಆಡ್ ಬಟನ್. ನನಗೆ ಆಡ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed unavailable. Tree view level 2 enter input gesture 1 of 1. ಸ್ನೇಹಿತರೆ, ಇವಾಗ ಎಂಟರ್ ಇನ್ಪುಟ್ ಜೆಸ್ಚರ್ ಅಂತ ಇದೆ. ನಾನೀಗ ಆಲ್ಟ್ ಕಂಟ್ರೋಲ್ ಮತ್ತೆ L ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಸ್ನೇಹಿತರೆ, ನಾನೀಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. CTRL plus Alt plus L. Laptop keyboard C1 of 2. ಮತ್ತೆ ಡೌನ್. CTRL plus Alt plus L. Keyboard all layouts C2 of 2. ಓಕೆ ಫ್ರೆಂಡ್ಸ್, ಆಲ್ ಲೇಔಟ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Input gestures dialog. Tree view CTRL plus Alt plus L. Keyboard all layouts 1 of 1 level 2. ಮತ್ತೆ ನಾನೀಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 1 change translation language 4 of 11. ಓಕೆ ಫ್ರೆಂಡ್ಸ್, ಚೇಂಜ್ ಟ್ರಾನ್ಸ್ಲೇಷನ್ ಲ್ಯಾಂಗ್ವೇಜ್. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add button Alt plus A. ಮತ್ತೆ ನಾನೀಗ ಆಡ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed unavailable. Tree view level 2 enter input gesture 1 of 1. ಓಕೆ ಫ್ರೆಂಡ್ಸ್, ನಾನೀಗ ಆಲ್ಟ್ ಕಂಟ್ರೋಲ್ ಮತ್ತೆ T ಟೈಪ್ ಮಾಡ್ತಾ ಇದ್ದೀನಿ. T ಫಾರ್ ಟ್ರಾನ್ಸ್ಲೇಟ್. Context menu. ಫ್ರೆಂಡ್ಸ್, ನಾನೀಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. CTRL plus Alt plus T. Laptop keyboard C1 of 2. ಮತ್ತೆ ಡೌನ್. CTRL plus Alt plus T. Keyboard all layouts C2 of 2. ಓಕೆ ಫ್ರೆಂಡ್ಸ್, ಆಲ್ ಲೇಔಟ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Input gestures dialog. Tree view CTRL plus Alt plus T. Keyboard all layouts 1 of 1 level 2. ಸ್ನೇಹಿತರೆ, ಮತ್ತೆ ನಾನೀಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 1 show developer info 5 of 11. ಇದು ಬೇಡ. ಮತ್ತೆ ಡೌನ್. Show help menu 6 of 11 level 1. ಮತ್ತೆ ಡೌನ್. Toggle AI processing 7 of 11 level 1. ಮತ್ತೆ ಡೌನ್. Toggle emoji 8 of 11 level 1. ಓಕೆ ಫ್ರೆಂಡ್ಸ್, ಟಾಗಲ್ ಎಮೋಜಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add button Alt plus A. ಆಡ್ ಬಟನ್. ಆಡ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed unavailable. Tree view level 2 enter input gesture 1 of 1. ಸ್ನೇಹಿತರೆ, ಇವಾಗ ಆಡ್ ಇನ್ಪುಟ್ ಜೆಸ್ಚರ್ ಅಂತ ಇದೆ. ನಾನೀಗ ಆಲ್ಟ್ ಕಂಟ್ರೋಲ್ ಮತ್ತೆ E ಪ್ರೆಸ್ ಮಾಡ್ತಾ ಇದ್ದೀನಿ. E ಫಾರ್ ಎಮೋಜಿ. Context menu. ಸ್ನೇಹಿತರೆ, ಮತ್ತೆ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. CTRL plus Alt plus E. Laptop keyboard C1 of 2. ಮತ್ತೆ ಡೌನ್. CTRL plus Alt plus E. Keyboard all layouts C2 of 2. ಓಕೆ ಫ್ರೆಂಡ್ಸ್, ಆಲ್ ಲೇಔಟ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Input gestures dialog. Tree view CTRL plus Alt plus E.
keyboard, all layouts, 1 of 1, level 2. ಸ್ನೇಹಿತರೆ ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 1 toggle spoken punctuation, offline, 9 of 11. ಇದು ಬೇಡ, ಮತ್ತೆ ಡೌನ್, Toggle translation, 10 of 11, level 1. ಮತ್ತೆ ಡೌನ್. Toggle voice typing, 11 of 11, level 1. ಓಕೆ ಫ್ರೆಂಡ್ಸ್, ಇದು ಕೊನೆಯದು ಟಾಗಲ್ ವಾಯ್ಸ್ ಟೈಪಿಂಗ್. ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add button, alt plus A. ಓಕೆ ಫ್ರೆಂಡ್ಸ್, ಆಡ್ ಬಟನ್ ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space, pressed, unavailable, tree view, level 2, enter input gesture, 1 of 1. ಸ್ನೇಹಿತರೆ ಇವಾಗ ಆಡ್ ಇನ್ಪುಟ್ ಜೆಸ್ಚರ್ ಅಂತ ಇದೆ. ನಾನೀಗ ಇಲ್ಲಿ ವಾಯ್ಸ್ ಟೈಪಿಂಗ್ ಎನೇಬಲ್ ಮಾಡ್ಕೊಳ್ಳೋದಕ್ಕೆ ಆಲ್ಟ್ ಕಂಟ್ರೋಲ್ ಮತ್ತೆ ವಿ ಪ್ರೆಸ್ ಮಾಡ್ತಾ ಇದ್ದೀನಿ. ವಿ ಫಾರ್ ವಾಯ್ಸ್. Context menu. ಸ್ನೇಹಿತರೆ ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. CTRL plus alt plus V, laptop keyboard, C1 of 2. ಮತ್ತೆ ಡೌನ್, CTRL plus alt plus V, keyboard, all layouts, C2 of 2. ಆಲ್ ಲೇಔಟ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Input gestures dialog, tree view, CTRL plus alt plus V, keyboard, all layouts, 1 of 1, level 2. ಸ್ನೇಹಿತರೆ ಇವಾಗ ನಮಗೆ ಬೇಕಾದಂತಹ ಎಲ್ಲ ಆಪ್ಷನ್ಸ್ಗೂ ನಾವು ಕೀನ ಸೆಟ್ ಮಾಡಿದ್ದಾಯ್ತು. ಈಗ ನಾನು ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಬಟನ್ ಸಿಗೋ ತನಕ. Remove button, alt plus R, reset to factory defaults button, alt plus D, OK button. ಓಕೆ ಫ್ರೆಂಡ್ಸ್, ಓಕೆ ಬಟನ್. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. ಸ್ನೇಹಿತರೆ ಇವಾಗ ನಮಗೆ ಬೇಕಾದ ಹಾಗೆ ಎಲ್ಲ ಆಪ್ಷನ್ಸ್ಗೂ ನಮ್ಮದೇ ಆದ ಕೀ ಸ್ಟ್ರೋಕ್ಸ್ ನ ಸೆಟ್ ಮಾಡಿದ್ದಾಯ್ತು. ಇವಾಗ ನಾನು ವಾಯ್ಸ್ ಟೈಪಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇವಾಗ ಒಂದು ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡ್ತಾ ಇದ್ದೀನಿ. ನಾನೀಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box, edit blank. ಸ್ನೇಹಿತರೆ ನಾನೀಗ ಈ ಸರ್ಚ್ ಬಾಕ್ಸ್ ಅಲ್ಲಿ ವರ್ಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. WORD. W. D. List word 2016 app. Press right to view options 1 of 4. ಓಕೆ ಫ್ರೆಂಡ್ಸ್, ಇವಾಗ ವರ್ಡ್ 2016 ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Document 1, Word, Microsoft Word document, edit multi-line print layout, page 1, section 1 blank. ಸ್ನೇಹಿತರೆ ಇವಾಗ ವರ್ಡ್ ಓಪನ್ ಆಗಿದೆ. ನಾನೀಗ ವಾಯ್ಸ್ ಟೈಪಿಂಗ್ ಎನೇಬಲ್ ಮಾಡ್ಕೊಳ್ಳೋದಕ್ಕೆ ಆಲ್ಟ್ ಕಂಟ್ರೋಲ್ ಮತ್ತೆ ವಿ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ನಿಮ್ಗೊಂದು ಬೀಪ್ ಕೇಳುತ್ತೆ. ಸೊ ನಮಗೆ ಮತ್ತೆ ಸ್ಟಾಪ್ ಮಾಡೋದಕ್ಕೆ ಅದೇ ರೀತಿ ಆಲ್ಟ್ ಕಂಟ್ರೋಲ್ ವಿ ಪ್ರೆಸ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ನಾನೀಗ ವಾಯ್ಸ್ ಟೈಪಿಂಗ್ ಎನೇಬಲ್ ಮಾಡ್ತಾ ಇದ್ದೀನಿ ಆಲ್ಟ್ ಕಂಟ್ರೋಲ್ ಮತ್ತೆ ವಿ ಕೀ ಪ್ರೆಸ್ ಮಾಡೋದ್ರ ಮೂಲಕ. Listening, Kannada. ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. Processing, refining, pasted, typed. Hello ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ ಕೇಳಿದ್ರಲ್ಲ, ಇವಾಗ ಆಟೋಮೆಟಿಕ್ ಆಗಿ ಎಮೋಜಿನ ಯಾವ ರೀತಿ ಎನೇಬಲ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಒಂದು ಸೆಂಟೆನ್ಸ್ ನ ಮಾತಾಡ್ತೀನಿ. ನಾನು ಏನ್ ಸೆಂಟೆನ್ಸ್ ಮಾತಾಡಿರ್ತೀನೋ ಅದ್ರ ತಕ್ಕನಂಗೆ ಅದು ಎಮೋಜಿನ ಆಡ್ ಮಾಡ್ಕೊಂಡಿರುತ್ತೆ. ಈಗ ನಾನು ಎಮೋಜಿನ ಎನೇಬಲ್ ಮಾಡ್ತಾ ಇದ್ದೀನಿ. ಎನೇಬಲ್ ಮಾಡ್ಕೊಳ್ಳೋದಕ್ಕೆ ಆಲ್ಟ್ ಕಂಟ್ರೋಲ್ ಮತ್ತೆ ಇ ಪ್ರೆಸ್ ಮಾಡ್ತಾ ಇದ್ದೀನಿ. ಇ ಫಾರ್ ಎಮೋಜಿ. Emoji enabled. ಓಕೆ ಫ್ರೆಂಡ್ಸ್, ಇವಾಗ ಎಮೋಜಿ ಎನೇಬಲ್ ಆಯ್ತು. ಮತ್ತೆ ನಾನೀಗ ವಾಯ್ಸ್ ಟೈಪಿಂಗ್ ನ ಎನೇಬಲ್ ಮಾಡ್ತಾ ಇದ್ದೀನಿ. ಆಲ್ಟ್ ಕಂಟ್ರೋಲ್ ಮತ್ತೆ ವಿ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Listening, Kannada. ಸ್ನೇಹಿತರೆ, ಇವತ್ತು ನನಗೆ ತುಂಬಾ ಸಂತೋಷವಾಗುತ್ತಿದೆ. Processing, refining, pasted, typed. ಸ್ನೇಹಿತರೆ, ಇವತ್ತು ನನಗೆ ತುಂಬಾ ಸಂತೋಷವಾಗುತ್ತಿದೆ. Smiling face with smiling eyes, party popper. ಸ್ನೇಹಿತರೆ, ಇವಾಗ ಕೊನೆಯದಾಗಿ ವಾಯ್ಸ್ ಟ್ರಾನ್ಸ್ಲೇಷನ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ವಾಯ್ಸ್ ಟ್ರಾನ್ಸ್ಲೇಷನ್ ಅಂತಂದ್ರೆ ನಾನು ಆಗಲೇ ಹೇಳಿದ್ದೆ, ಕನ್ನಡದಲ್ಲಿ ಮಾತಾಡಿದ್ರೆ ಅದು ಇಂಗ್ಲಿಷ್ ಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ದೆ. ಇವಾಗ ಅದನ್ನ ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ಮತ್ತೆ NVDA ಮೆನು ಓಪನ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಮತ್ತೆ ಎನ್ ಕೀ ಪ್ರೆಸ್ ಮಾಡೋದ್ರ ಮೂಲಕ. NVDA menu. ಸ್ನೇಹಿತರೆ, ಇವಾಗ NVDA ಮೆನು ಓಪನ್ ಆಗಿದೆ. ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Preferences sub menu P. ಓಕೆ ಫ್ರೆಂಡ್ಸ್, ಪ್ರೆಫರೆನ್ಸ್ ಸಬ್ ಮೆನು ಮತ್ತೆ ರೈಟ್ ಆರೋ. Settings, S1 of 4. ಓಕೆ ಫ್ರೆಂಡ್ಸ್, ಸೆಟ್ಟಿಂಗ್ಸ್. ನನಗೆ ಸೆಟ್ಟಿಂಗ್ಸ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NVDA settings, general, normal configuration, dialog, categories, list alt plus C, general 1 of 22. ಸ್ನೇಹಿತರೆ, ಇವಾಗ NVDA ಮೆನು ಓಪನ್ ಆಗಿದೆ. ನಾನೀಗ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. ಟಿ ಫಾರ್ ಟೈಪ್ ಟಾಕ್. T, type talk AI 18 of 22. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಟೈಪ್ ಟಾಕ್ ಮೇಲೆ ಇದೆ. ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Type talk AI property page, voice input settings, grouping, input language, combo box, Kannada collapsed. ಸ್ನೇಹಿತರೆ, ಇಲ್ಲಿ ಇನ್ಪುಟ್ ಲ್ಯಾಂಗ್ವೇಜ್ ಅಂತ ಇದೆ. ಇನ್ಪುಟ್ ಲ್ಯಾಂಗ್ವೇಜ್ ಅಂತಂದ್ರೆ ನಾವು ಯಾವ ಭಾಷೆಯಲ್ಲಿ ಮಾತಾಡ್ತೀವೋ ಆ ಭಾಷೆನ ಇಲ್ಲಿ ಸೆಟ್ ಮಾಡ್ಕೋಬೇಕು. ಇದು ಕನ್ನಡ ಇದೆ, ಹೀಗೆ ಇರ್ಲಿ. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. AI processing logic grouping, enable AI detection checkbox checked. ಮತ್ತೆ ಟ್ಯಾಬ್. Select AI model, combo box GPT 5.1, fast, collapsed. ಮತ್ತೆ ಟ್ಯಾಬ್. Translate to, checkbox not checked. ಓಕೆ ಫ್ರೆಂಡ್ಸ್, ಟ್ರಾನ್ಸ್ಲೇಟ್ ಟು ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿದೆ. ನಾನು ಇದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space, checked. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Combo box English, US, collapsed. ಸ್ನೇಹಿತರೆ, ಇಲ್ಲಿ ಲ್ಯಾಂಗ್ವೇಜ್ ಕಾಂಬೋ ಬಾಕ್ಸ್ ಇಲ್ಲಿ ಇಂಗ್ಲಿಷ್ ಇದೆ, ಹೀಗೆ ಇರ್ಲಿ. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add images checkbox checked. ಮತ್ತೆ ಟ್ಯಾಬ್. About developer button. ಮತ್ತೆ ಟ್ಯಾಬ್. OK button. ಓಕೆ ಬಟನ್. ನನಗೆ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. ಸ್ನೇಹಿತರೆ, ಇವಾಗ ನಾನು ಒಂದು ಕನ್ನಡದಲ್ಲಿ ವಾಕ್ಯನ ಮಾತಾಡ್ತೀನಿ. ಅದು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳುತ್ತೆ. ಯಾವ ರೀತಿ ಮಾಡುತ್ತೆ ಅಂತ ನೋಡೋಣ. ನಾನೀಗ ವಾಯ್ಸ್ ಟೈಪಿಂಗ್ ನ ಎನೇಬಲ್ ಮಾಡ್ಕೊಳ್ಳೋದಕ್ಕೆ ಆಲ್ಟ್ ಕಂಟ್ರೋಲ್ ಮತ್ತೆ ವಿ ಪ್ರೆಸ್ ಮಾಡ್ತಾ ಇದ್ದೀನಿ. Listening, Kannada. ಹಲೋ ಗೆಳೆಯರೇ, ಹೇಗಿದ್ದೀರಿ? ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. Processing, refining,
Pasted. Typed. Hello friends. How are you all? Wishing everyone a very happy Maker Sankranti festival. Party popper kite sun with face. ಸ್ನೇಹಿತರೆ ಕೇಳಿದ್ರಲ್ಲ, ಈ ರೀತಿ ನಾವು ವಾಯ್ಸ್ ಟ್ರಾನ್ಸ್ಲೇಷನ್ ನ ಯೂಸ್ ಮಾಡೋ ರೀತಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.